ದೃಪದಾದಿವ ಮುಂಚತು ಅನ್ನುವಂಥ ಇದೊಂದು ವಾಕ್ಯದ ತುಣುಕಿನ ಅರ್ಥವನ್ನ ಈಗ ನಾವು ನೋಡೋಣ. ಇದು ಯಜುರ್ವೇದದ ಸಂಹಿತಾದಲ್ಲಿ ಬರುವಂತಹ ಮಂತ್ರಭಾಗ ಅಲ್ಲ, ಯಜುರ್ವೇದದ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ವಾಕ್ಯ ಖಂಡ ಇದು. ಹಿರಣ್ಯವರ್ಣಾಹ ಶುಚಯಃಪಾವಕಾಹ ಅಂತೇನು ನಾವು ನೋಡಿದ್ದೇವಲ್ಲ, ಅಲ್ಲಿಂದ ಮೈವರ್ಚೋ ಬಲಮೋಜೋ ನಿಧತ್ತ ಇಲ್ಲಿಯವರೆಗೆ ಇದೆಲ್ಲವೂ ಕೂಡ ಯಜುರ್ವೇದದ ಸಂಹಿತಾದಲ್ಲಿ ನಮಗೆ ಕಾಣಿಸುವಂಥ ಒಂದು ಮಂತ್ರಭಾಗ. ಮುಂದಿಂದು ಯಜುರ್ವೇದದ ಬ್ರಾಹ್ಮಣ ಭಾಗ. ಅದರಲ್ಲಿಯೂ ಕೂಡ ದೃಪದಾದಿವ ಮುಂಚತು ಅನ್ನುವುದು ಯಜುರ್ವೇದ ಬ್ರಾಹ್ಮಣದ ಒಂದು ಭಾಗದಲ್ಲಿ ಬಂದಿರುವಂತಹ ಖಂಡ, ವಾಕ್ಯ ಖಂಡ. ದೃಪದಾದಿವೇ ನೂಚಾನಃ ಸ್ವಿನ್ನಸ್ನಾತ್ವಿ ಮಲಾದಿವ ಭೂತಂ ಪವಿತ್ರೇಣೇವಾಜ್ಯಂ ಆಪಶೃಂಧಂತು ಮೇನಸಃ ಅನ್ನುವಂತಹ ವಾಕ್ಯ ಖಂಡ ಆ ಯಜುರ್ವೇದ ಬ್ರಾಹ್ಮಣದಲ್ಲೇ ಮತ್ತೊಂದು ಕಡೆ ಬಂದಿರುವಂತಹ ಭಾಗ. ಹೀಗೆ ಹಿರಣ್ಯವರ್ಣಾಹ ಅಲ್ಲಿಂದ ಹಿಡಿದು ಬಲಮೋಜೋ ನಿಧತ್ತ ಅನ್ನುವವರೆಗೆ ಯಜುರ್ವೇದದ ಸಂಹಿತಾದಲ್ಲಿ ನಾವು ಕಾಣಿಸುವಂತಹ ಭಾಗ ಇದು. ಮುಂದಿನದ್ದು ಯಜುರ್ವೇದದ ಬ್ರಾಹ್ಮಣ ಭಾಗ. ಯಜುರ್ವೇದ ಬ್ರಾಹ್ಮಣದಲ್ಲಿ ಇದು 2, 4, 4 ಅದರ 10ನೇ ಮಂತ್ರ ಇದು. ಆ 2, 4, 4, 10 ಅಂತ ಅಲ್ಲಿ ಏನಿದೆ ಹಾಗೆ ಹೇಳ್ತೀನಿ. ಅದು ಪ್ರಪಾಠಕ ಅಧ್ಯಾಯ ಇತ್ಯಾದಿ ವೇದಾಧ್ಯಯನ ಮಾಡದೇ ಇದ್ದಂಥ ನಮ್ಮಂಥವರಿಗೆ ಗ್ರಹಿಕೆಗೆ ಬರೋದು ಕಷ್ಟ. ನಾನು ಇದನ್ನೆಲ್ಲ ಜಿಜ್ಞಾಸೆ ಮಾಡಿದಾಗ ಅದು ಏನು ಅಧ್ಯಾಯವೋ ಪ್ರಪಾಠಕವೋ ಅನುವಾಕವೋ ಅದನ್ನೆಲ್ಲ ವಿದ್ವಾಂಸರು ನನಗೆ ಹೇಳಿದ್ರು. ಅದು ನಾನು ಅದನ್ನೀಗ ಮರ್ತಿದ್ದೇನೆ. ಇದನ್ನು ಕೇಳಿ ಯಾರಾದರೂ ಕೂಡ ಇದು ಎಲ್ಲಿ ಬಂದಿದೆ ಅಂತ ಅನ್ನೋದನ್ನ ಆಲೋಚನೆ ಮಾಡುವವರಿದ್ರೆ ಇದು 2, 4, 4, 10ರಲ್ಲಿ ದೃಪದಾದಿವ ಮುಂಚತು ಅಂತ ಬಂದಿದೆ. ಅಲ್ಲಿ ಮುಂದೆ ದೃಪದಾದಿವೇ ನೂಚಾನಃ ಸ್ವಿನ್ನ ಸ್ನಾತ್ವಿ ಮಲಾದಿವ ಭೂತಂ ಪವಿತ್ರೇಣೇವಾಜ್ಯಂ ಇಷ್ಟು ಬಂದಿದೆ. ಮುಂದೆ ಕೊನೆಗೆ ಆಪಶೃಂಧಂತು ಮೇನಸಃ ಅದರ ಬದಲಾಗಿ ವಿಶ್ವೇ ಮುಂಚಂತು ಮೈನಸಃ ಅಂತ ಬಂದಿದೆ. ನಮಗೆ ಬೇಕಾಗಿರೋದು ಆಪಶೃಂಧಂತು ಮೇನಸಃ ಅಂತ ಕೊನೆಯದ್ದಾಗಿ. ಅದು ಈ ಯಜುರ್ವೇದ ಬ್ರಾಹ್ಮಣದ 2, 6, 6, 4ರಲ್ಲಿ ದೃಪದಾದಿವೇ ಮುಮುಚಾನಃ ಸ್ವಿನ್ನಸ್ನಾತ್ವಿ ಮಲಾದಿವ ಅನ್ನುವುದು 2, 6, 6 ಅದರ 3ನೇ ಮಂತ್ರ. ಭೂತಂ ಪವಿತ್ರೇಣೇವಾಜ್ಯಂ ಅನ್ನೋದು ಭೂತಂ ಪವಿತ್ರೇಣೇವಾಜ್ಯಂ ಆಪಶೃಂಧಂತು ಮೇನಸಃ ಅನ್ನುವುದು ಇದು 2, 6, 6 ಅದರಲ್ಲಿ 4ನೇ ಮಂತ್ರ ಭಾಗ. ಈಗ ಈ ಹಿರಣ್ಯವರ್ಣಾಹ ಶುಚಯಃಪಾವಕಾಹ ಅನ್ನುವ ಮಂತ್ರವನ್ನು ಹೇಳಿ ಅಲ್ಲಿಂದ ಯಾಸಾಂ ರಾಜಾ ವರುಣೋ ಯಾತಿ ಮಧ್ಯೆ ಮಧುಶ್ಚುತಃ ಮಂತ್ರ, ಯಾಸಾಂ ದೇವಾ ದಿವಿಕೃಣ್ವಂತೆ ಇವಿಷ್ಟು 3 ಮಂತ್ರಗಳನ್ನು ಹೇಳಿ ನೀರನ್ನ ಪ್ರೋಕ್ಷಿಸ್ಕೋಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ. ನೀರನ್ನು ಪ್ರೋಕ್ಷಿಸ್ಕೊಂಡಾದ್ಮೇಲೆ ಉದ್ಧರಣೆಯಲ್ಲಿ ನೀರನ್ನು ತೆಗೆದು ಬಲಗೈಯಲ್ಲಿ ಇಟ್ಕೊಂಡು ಶಿವೇನ ಚಕ್ಷುಷಾ ಪಶ್ಯತಾಪಃ ಅಂತ ಏನು ಮಂತ್ರವನ್ನ ಈ ಹಿಂದೆ ನೋಡಿದ್ದೇವೆ, ಆ ಮಂತ್ರಕ್ಕನುಸಾರವಾಗಿ ಆ ನೀರನ್ನು ಆಘ್ರಾಣಿಸಬೇಕು. ಈಗ ನಾವು ನೋಡ್ತಾ ಇರುವಂತಹ ದೃಪದಾದಿವ ಮುಂಚತು ಅನ್ನುವಂತಹ ಯಜುರ್ವೇದ ಬ್ರಾಹ್ಮಣದ ಒಂದು ಪಠಣದ ಜೊತೆಗೆ ಆ ನೀರನ್ನ ಈಶಾನ್ಯ ದಿಕ್ಕಿಗೆ ಶಿವೇನ ಚಕ್ಷುಷಾ ಪಶ್ಯತಾಪಃ ಅನ್ನುವ ಮಂತ್ರದಿಂದ ನೀರನ್ನು ಆಘ್ರಾಣಿಸಿ ದೃಪದಾದಿವ ಮುಂಚತು ಅಂದ್ರೆ ಬಿಡುವುದು, ಆ ನೀರನ್ನ ಈಶಾನ್ಯಕ್ಕೆ ಅಭಿಮುಖವಾಗಿ ವಿಸರ್ಜಿಸಬೇಕು. ಮತ್ತೆ ನೀರನ್ನು ಕೈಯಲ್ಲಿ ತಗೋಬೇಕು. ದೃಪದಾದಿವೇ ಮಮುಚಾನಃ ಸ್ವಿನ್ನಸ್ನಾತ್ವಿ ಮಲಾದಿವ ಭೂತಂ ಪವಿತ್ರೇಣೇವಾಜ್ಯಂ ಆಪಶೃಂಧಂತು ಮೈನಸಃ ಅಂತ ಹೇಳಿ ಮತ್ತೆ ನೀರನ್ನು ಆಘ್ರಾಣಿಸಿ ಈಶಾನ್ಯಕ್ಕೆ ಅಭಿಮುಖವಾಗಿ ಇದನ್ನ ವಿಸರ್ಜಿಸಬೇಕು. ಮುಂದೆ ಆಚಮನ ಮತ್ತು ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ಅರ್ಘ್ಯ ಪ್ರದಾನಕ್ಕೆ ವ್ಯಕ್ತಿ ಸಿದ್ಧನಾಗಬೇಕು. ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಶಿವೇನ ಚಕ್ಷುಷ ಅಲ್ಲಿಂದ ಪ್ರಾರಂಭಿಸಿ ಆಪಶೃಂಧಂತು ಮೇನಸಃ ಇದಿಷ್ಟು ಕೂಡ ಅಘಮರ್ಷಣ ಅಂತ ಕರೆಸ್ಕೋತದೆ. ಋಗ್ವೇದದ ಸಂಧ್ಯಾ ವಂದನೆಯಲ್ಲಿ ಋತಂಚ ಸತ್ಯಂಚಾಭಿಧಾತ್ ಅನ್ನುವ ಮಂತ್ರ ಬಂದಿತ್ತು. ಅದು ಅಘಮರ್ಷಣ ಅಂದ್ರೆ ಅಘ ಅಂದ್ರೆ ಪಾಪ, ಆ ಪಾಪದ ಪರಿಹಾರಕ್ಕಾಗಿ ಇರುವಂತಹ ಒಂದು ಪ್ರಕ್ರಿಯೆ. ಅದು ಯಜುರ್ವೇದದ ಘಟ್ಟವನ್ನೇನ ಸಂಧ್ಯಾ ವಂದನದಲ್ಲಿ ಅಘಮರ್ಷಣಕ್ಕೆ ಅಂದ್ರೆ ಪಾಪದ ಪರಿಹಾರಕ್ಕಾಗಿ ಈ ಒಂದು ಮಂತ್ರ ಭಾಗವನ್ನ ಹೇಳ್ತಾರೆ.
ಹೀಗೆ ಶಿವೇನ ಚಕ್ಷುಷಾ ಪಶ್ಯತಾಪಃ ಅಲ್ಲಿಂದ ಪ್ರಾರಂಭಿಸಿ ಆಪಶ್ಯಂತಂತು ಮೇನು ಸಹ ಇದಿಷ್ಟು ಕೂಡ ಅಘಮರ್ಷಣ. ನಾವು ನೀರನ್ನ ಆಘ್ರಾಣಿಸಿ ಆ ಮೂಲಕ ಈಶಾನ್ಯ ದಿಕ್ಕಿಗೆ ಅದನ್ನ ವಿಸರ್ಜಿಸುವುದು, ಮತ್ತೊಂದು ಬಾರಿ ಆಘ್ರಾಣಿಸಿ ವಿಸರ್ಜಿಸುವುದು, ಹೀಗೆ ವಿಸರ್ಜಿಸುವುದೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಆ ಪಾಪವನ್ನು ವಿಸರ್ಜಿಸುವುದು ಅಂತ ಅದರ ಸಂಕೇತ. ಸಂಧ್ಯಾವಂದನೆಯನ್ನು ಮಾಡುವುದಕ್ಕಿಂತ ಮುಂಚೆನೆ ನಾವು ಜಲಸ್ನಾನ, ಮಂತ್ರಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿದ್ದೇವೆ. ಸಂಧ್ಯಾವಂದನೆ ಮಾಡಿದ್ಮೇ ಪ್ರಾರಂಭ ಮಾಡುವಾಗ ಗೋಪಿಚಂದನ ಇತ್ಯಾದಿಗಳನ್ನು ಹೆಚ್ಚಿಕೊಂಡು ಮತ್ತೆ ಶುದ್ಧರಾಗ್ತೇವೆ. ಆಚಮನ ಮಾಡಿದಾಗ ಮತ್ತೊಂದು ಬಾರಿ ಶುದ್ಧಿ. ಅಪೋಹಿಷ್ಟಾಮಯ ಮೋಹ ಅಂತ ಹೇಳಿ ಮಾರ್ಜನ ಮಾಡಿಕೊಂಡಾಗ ಅದು ಎರಡನೇ ಬಾರಿ ಮತ್ತೊಂದು ಬಾರಿ ಶುದ್ಧಿ. ಸೂರ್ಯಶ್ಚ ಮಾಮನಿಶ್ಚ ಇತ್ಯಾದಿ ಮಂತ್ರವನ್ನ ಅಥವಾ ಆಪಃಪುನಂತು ಇತ್ಯಾದಿ ಮಂತ್ರವನ್ನು ಹೇಳಿ ನಾವು ಜಲವನ್ನು ಪ್ರಾಶನ ಮಾಡ್ತೀವಿ, ಅದು ಮತ್ತೊಂದು ಬಾರಿ ಪಾಪ ವಿಸರ್ಜನ. ಇದಾದ್ಮೇಲೆ ಪುನರ್ಮಾರ್ಜನ ಅಂತ ಇದೆ, ವಿಕ್ರಾವಣ ಆಕರ್ಷಣ್, ಅದು ಮತ್ತೊಂದು ಬಾರಿ ಪಾಪ ಪರಿಹಾರಕ್ಕಾಗಿ ನಾವು ಮಾಡುವಂಥದ್ದು. ಇದು ಅಘಮರ್ಷಣ ಅಂತ ಮತ್ತೊಂದು ಪ್ರಕ್ರಿಯೆ. ಹೀಗೆ ಒಟ್ಟಾರೆ ಸಂಧ್ಯಾವಂದನೆ ಅಂತ ಅನ್ನೋದು ಮನುಷ್ಯ ತಾನೇನೇನು ಪಾಪಗಳನ್ನು ಮಾಡ್ತಾ ಇರ್ತಾನೆ ಆ ಪಾಪಗಳನ್ನೆಲ್ಲ ಪದೇ ಪದೇ ಮಾಡಿದ ಪಾಪಗಳನ್ನೆಲ್ಲ ವಿಸರ್ಜಿಸಿಕೊಂಡು ಆತ ಶುದ್ಧನಾಗುವ ಒಂದು ಶುದ್ಧನಾಗ್ತಾ ಇದ್ದೇನೆ ಅನ್ನುವಂಥ ಒಂದು ಭಾವನೆಯಿಂದ ಈ ಎಲ್ಲಾ ಕಾರ್ಯಗಳನ್ನು ಮಾಡಬೇಕು. ಹೀಗೆ ವ್ಯಕ್ತಿತ್ವದ ಶೋಧನೆಗಾಗಿರುವಂಥವು ಇವೆಲ್ಲ ಮಂತ್ರಗಳು. ಈಗ ಆ ದೃಪದಾದಿವ ಮುಂಚತು ಅನ್ನುವಂತಹ ವಾಕ್ಯ ಖಂಡದ ಒಂದು ಅರ್ಥವನ್ನ ನಾವು ನೋಡೋಣ. ಇದ್ರ ಮೂಲಕ ನಾವು ನೀರನ್ನ ಮೂಸಿ ನೋಡಿ ಅದು ವಿಸರ್ಜಿಸಬೇಕಲ್ಲ, ಆ ವಿಸರ್ಜಿಸಲಿಕ್ಕಾಗಿ ಉಪಯೋಗ ಮಾಡುವ ಈ ಮಂತ್ರದ ಈ ಒಂದು ವಾಕ್ಯ ಖಂಡದ ಅರ್ಥ ಏನು? ಮುಂಚತು ಅಂದ್ರೆ ಬಿಡಬೇಕು ಅಂತ ಅರ್ಥ. ಕೆಲವೊಂದು ಪುಸ್ತಕಗಳಲ್ಲಿ ಎಲ್ಲಾದ್ರೂ ಮುಂಚತ್ ಅಂತಿದ್ರೆ ಅದು ಸರಿಯಲ್ಲ, ಮತ್ತೆ ಮುಂಚಂತೂ ಅಂತಿದ್ರೆ ಅದು ಕೂಡ ಸರಿಯಲ್ಲ. ಅನೇಕ ಪುಸ್ತಕಗಳನ್ನ ನಾವೆಲ್ಲ ಪರಿಶೀಲಿಸಿದೆವು. ಅನೇಕ ಜನ ವಿದ್ವಾಂಸರು ಸೇರಿ, ನಾನೊಬ್ಬನೇ ಮಾಡಲಿಲ್ಲ, ಅನೇಕ ಜನ ವಿದ್ವಾಂಸರು ಬೇರೆ ಬೇರೆ ವೇದ ವಿದ್ವಾಂಸರು ಹೇಗೆ ಹೇಳ್ತಾರೆ ಅನ್ನೋದನ್ನೆಲ್ಲ ನನ್ನ ಗಮನಕ್ಕೆ ತಂದ್ರು. ಆದ್ರಿಂದ ಇದು ದೃಪದಾದಿವ ಮುಂಚತು ಅಂತ ಆಗ್ಬೇಕು, ಮುಂಚಂತೂ ಅಲ್ಲ. ಮುಂಚತು ಅಂದ್ರೆ ಬಿಡಲಿ, ನನ್ನನ್ನು ಬಿಟ್ಟು ಹೋಗಲಿ, ಪಾಪವು ನನ್ನನ್ನು ಬಿಡಲಿ ಅಂತ ಈಗ ಅರ್ಥ ಅದಕ್ಕಾಗಬಹುದು. ಅದು ಹೇಗೆ ಅಂದ್ರೆ ದೃಪದಾತ್ ಇವ, ಇವ ಅಂದ್ರೆ ಅದರಂತೆ ಅಂತ ಅರ್ಥ. ದೃಪದಾತ್ ಅಂದ್ರೆ ಈ ದೃಪದ ಅಂದ್ರೆ ಕಾಲಿಗೆ ಕಟ್ಟಿರುವಂತಹ ಒಂದು ಬಂಧನ. ಹಿಂದೆ ಅಪರಾಧಿಗಳನ್ನ ಮತ್ತೆ ಪಶುಗಳನ್ನ ಅದ್ರ ಕಾಲಿಗೆ ಒಂದು ಬಾರಿ ಒಂದ್ ಕಡೆ ಕಟ್ಟಿ ಹಾಕ್ತಾರೆ. ಪಶುಗಳನ್ನು ಈಗಲೂ ಕಟ್ಟಿ ಹಾಕ್ತಾರೆ. ಈಗ ಅಪರಾಧಿಗಳನ್ನ ಕಾಲಿಗೆ ಒಂದು ಬೇಡಿ ಹಾಕಿರ್ತಾರೆ, ಕಾಲಿಗೆ ಅಥವಾ ಕೈಗೆ ಬೇಡಿ ಹಾಕ್ತಾರೆ. ನಮಗೆ ಅದು ಗೊತ್ತಿಲ್ಲ, ಅವ್ರಿಗೆ ಸುಲಭವಾಗಿ ಓಡ್ಲಿಕ್ಕೆ ಬಂದಿರಬಾರ್ದು, ಅಲ್ಲಿ ನಡಿಲಿಕ್ಕೆ ಬಂದಿರ್ಬೇಕಷ್ಟೇ ಹೊರತು ಓಡ್ಲಿಕ್ಕೆ ಬರಬಾರ್ದು, ಆ ತರ ಮಾಡ್ತಾರೆ. ಪಶುಗಳಿಗೂ ಕೂಡ ಈಗ ಕಾಲಿನಲ್ಲಿ ಒಂದು ಜೋತಾಡುವಂತಹ ಮರದ ಕೊರಡನ್ನ ಕಟ್ತಾರೆ. ಓಡ್ಲಿಕ್ಕೆ ಹೋದ್ರೆ ಆ ಕೊರಡು ಅವುಗಳಿಗೆ ಕಾಲಿಗೆ ಬಡಿದು ಅವುಗಳ ಗತಿಯನ್ನ ತಡೆಯುತ್ತದೆ. ಅದಕ್ಕೆಲ್ಲ ದೃಪದ ಅಂತ ಕರೀತಾರೆ. ಒಂದು ಲೋಹದ ಅಥವಾ ಕಬ್ಬಿಣದ ಕಂಬ ಅಥವಾ ಕಾಲಿನ ಬೇಡಿ ಇವೆಲ್ಲವೂ ಕೂಡ ಕಾಷ್ಠ ವಿಶೇಷ ಅಂತ ಹೇಳ್ತಾರೆ. ಅಂಥ ಕೀಲಿತ ಕಾಷ್ಠ ವಿಶೇಷ. ಅದರಿಂದ ನಾವು ಹೇಗೆ ಬಿಡುಗಡೆಯನ್ನು ಪಡ್ಕೋಬೇಕು ಅಂತ ಬಯಸ್ತೀವೋ ಹಾಗೆ ಇಲ್ಲೂ ಕೂಡ ನಮ್ಮನ್ನಿದು ಪರಿತ್ಯಜಿಸಲಿ ಅಂತ ಅದರ ಅರ್ಥ. ದೃಪದಾತ್ ಇವ, ಕಾಲಿನ ಬಂಧನದಿಂದೆಂಬಂತೆ ಮುಂಚತು ಪಾಪವು ನನ್ನನ್ನು ಬಿಟ್ಟು ಹೋಗಲಿ. ಕಾಲಿನ ಬಂಧನ ಇದ್ರೆ ಮನುಷ್ಯನಿಗೆ ದೂರ ಸಾಗಲಿಕ್ಕೆ ಆಗೋದಿಲ್ಲ. ಪಾಪದ ಬಂಧನ ಇದ್ರೂ ಕೂಡ ಆತನ ಆಧ್ಯಾತ್ಮಿಕ ಗತಿ ಕುಂಠಿತ ಆಗ್ತದೆ. ಅದಕ್ಕಾಗಿ ಪಾಪ ನನ್ನನ್ನು ಬಿಟ್ಟು ಹೋಗಲಿ ಅಂತ ಅದರ ಹಿಂದೆ ಒಂದು ಅನುಸಂಧಾನ ಇದೆ. ಮುಂದೆ ದೃಪದಾದಿವೀನ್ ಮುಮುಚಾನಃ ಸ್ವಿನ್ನ ಸ್ನಾತ್ವಿ ಮಲಾದಿವ ಪೂತಂ ಪವಿತ್ರೇಣೇ ವಾಜ್ಯಂ ಆಪಶೃಂಧಂತು ಮೈನಸಃ. ಇದು ಕೂಡ ಮುಮುಚಾನಃ ಅಂತ ಆಗಬೇಕು. ಕೆಲವು ಪುಸ್ತಕಗಳಲ್ಲಿ ದೃಪದಾದಿವೀನ್ ಮುಮುಚಾನಃ ಎರಡನೇ ಮೂ ಅನ್ನುವುದು ದೀರ್ಘವಾಗಿದೆ. ಆ ದೀರ್ಘ ಅನ್ನೋ ಪಾಠ ಸರಿಯಲ್ಲ. ನನಗೆ ವಿದ್ವಾಂಸರು, ವೇದ ವಿದ್ವಾಂಸರ ಮೂಲಕ ತಿಳಿದು ಬಂದಿದ್ದು ಮುಮುಚಾನಃ ಅಂತ. ಹೀಗೆ ಎರಡು ರೆಫರೆನ್ಸ್ಗಳನ್ನ ನಾವು ನೋಡಿದ್ವಿ, ಎರಡು ಬೇರೆ ಬೇರೆ ಪಾಠಗಳನ್ನ. ಅಲ್ಲೆಲ್ಲ ಕಡೆ ಮುಮುಚಾನಃ ಅಂತ ಎರಡೂ ಮುಕಾರಗಳು ಕೂಡ ಹ್ರಸ್ವವಾಗಿಯೇ ಇವೆ. ದೃಪದಾದಿವೇ ಮುಮುಚಾನಃ ಸ್ವಿನ್ನ ಸ್ನಾತ್ವಿ ಮಲಾದಿವ ಪೂತಂ ಪವಿತ್ರೇ ನೇವಾಜ್ಯಂ ಅಪಶೃಂಧಂತು ಮೇನಸಃ. ಇದರ ಅರ್ಥವನ್ನು ನಾವು ನೋಡೋಣ.
ಇದರ ಪ್ರಕ್ರಿಯೆಯನ್ನೆಲ್ಲ ನಾವು ನೋಡಿ ಆಯಿತು. ನಾವೀಗ ಅಲ್ಲಿ ನೋಡಬೇಕಾಗಿರುವಂತಹದ್ದು ಅದರ ಅರ್ಥ. ಆತಃ ಶುಂಧಂತು ಮೈನಸಃ. ಆತಃ ಅಂದ್ರೆ ವರುಣ ಮೊದಲಾದ ಜಲಾಭಿಮಾನ ದೇವತೆಗಳು ಮತ್ತೆ ಬ್ರಹ್ಮಾದಿ ದೇವತೆಗಳು ಅರ್ಥವನ್ನು ಪ್ರತ್ಯೇಕವಾಗಿ ನೋಡಿದ್ದೇವೆ. ಪರಮಾತ್ಮನು ಕೂಡ ಆಗಿದ್ದಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಜಲಾಭಿಮಾನ ದೇವತೆಗಳು ಆಗಿರುವುದರಿಂದ ಆತಃ ಇವರೆಲ್ಲರೂ ಕೂಡ ಮಾ ನನ್ನನ್ನು ಏನ ಸಹ ಪಾಪದಿಂದ ಶುಂಧಂತು ಶುದ್ಧರನ್ನಾಗಿ ಮಾಡಲಿ, ನನ್ನನ್ನು ಅವರು ಶುದ್ಧನನ್ನಾಗಿ ಮಾಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಜಲಾಭಿಮಾನಿ ದೇವತೆಗಳು ನನ್ನನ್ನ ಶುದ್ಧನನ್ನಾಗಿ ಮಾಡಲಿ ಅನ್ನುವಂಥ ಒಂದೇನು ಅನುಸಂಧಾನ ಇದೆ. ಇದಕ್ಕೆ 3 ಉಪಮಾಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ದೃಪದಾದಿವೇನ್ ಮುಮುಚಾನಃ, ಮತ್ತೆ ಸ್ವಿನ್ನಃ ಸ್ನಾತ್ವಿ ಮಲಾದಿವ ಪೂತಂ ಪವಿತ್ರೇ ನೇವಾಜ್ಯಂ ಅಂತನ್ನುವುದು ಇನ್ನೊಂದು ಉಪಮಾ. ನನ್ನನ್ನ ಜಲಾಭಿಮಾನಿ ದೇವತೆಗಳು ಶುದ್ಧನನ್ನಾಗಿ ಮಾಡಲಿ ಹೇಗೆ ಅಂದ್ರೆ, ದೃಪದಾದಿವೇನ್ ಮುಮುಚಾನಃ, ಅದರ ಪದಚ್ಛೇದ ದೃಪದಾದಿವ ಇತ್ ಮುಮುಚಾನಃ. ದೃಪದ ಅಂದ್ರೆ ನಾವು ಅದರ ಅರ್ಥ ಏನು ಅಂತ ಹಿಂದೆ ನೋಡಿದ್ದೇವೆ. ಕಾಲಿನ ಒಂದು ಸಂಕೋಲೆ ಅಥವಾ ಒಂದು ಕಂಬ. ಆ ದೃಪದಾತ್ ಇವ ಅಥವಾ ದೃಪದಾತ್ ಮುಮುಚಾನಃ ಇವ ಅಂತ ಹಾಗೆ ಅರ್ಥ ಮಾಡ್ಕೋಬಹುದು. ಇವ ಅಂತ ಅನ್ನೋದನ್ನ ಆಮೇಲೆ ಹಾಕೊಳ್ಬಹುದು. ಮುಮುಚಾನಃ ಅಂದ್ರೆ ತನ್ನನ್ನ ತಾನು ಮುಂಚೆಯಿಂದ ಬಿಡುತ್ತಾನೆ. ಮುಮುಚಾನ ಅಂದ್ರೆ ವಿಶೇಷ ಪ್ರಯತ್ನ ಮಾಡಿ ಬಿಡುತ್ತಾನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಈ ಸಂಸ್ಕೃತದಲ್ಲಿ ಯಂಗಂತ ಯಂಗ್ಲುಗಂತ ಅಂತ ಒಂದು ವ್ಯವಸ್ಥೆ ಇದೆ. ಭವತಿ ಅಂದ್ರೆ ಆಗುತ್ತಾನೆ, ಭೋ ಭವೀತಿ ಅಂದ್ರೆ ವಿಶೇಷವಾಗಿ ಆಗ್ತಾನೆ. ಹಾಗೆ ಮುಂಚತೆ ಅಂದ್ರೆ ಬಿಡುತ್ತಾನೆ, ಮೋಮುಚ್ಯತೆ ಅಂದ್ರೆ ವಿಶೇಷವಾಗಿ ಬಿಡುತ್ತಾನೆ. ಯಂಗ್ಲುಕ್ನಲ್ಲಿ ಮೋಮೋಕ್ತಿ ಅಂತ ಆಗ್ತದೆ, ಅದಕ್ಕೂ ವಿಶೇಷವಾಗಿ ಬಿಡ್ತಾನೆ ಅಂತ ಅರ್ಥ. ಈಗಿನ ಲೌಕಿಕ ಸಂಸ್ಕೃತದಲ್ಲಿ ಮೋಮುಚ್ಯತೆ ಅಂತಿದೆ, ಅದು ಪ್ರಾಯ ವೈದಿಕ ಸಂಸ್ಕೃತದಲ್ಲಿ ಮುಮುಚ್ಯತೆ ಅಂತ ಆಗಿರಬೇಕು. ಆ ಮುಮುಚ್ಯತೆ ಅನ್ನುವ ಲಟ್ಲಕಾರದ ಕ್ರಿಯಾಪದದ ಮೇಲೆ ಶಾನಚ್ ಪ್ರತ್ಯಯ ಬಂದು ಮುಮುಚಾನಃ ಅಂತ ಆಗಿದೆ, ಹೀಗಾಗಿರಬಹುದು ಅಂತ ನಂದೊಂದು ಊಹೆ. ಅದಕ್ಕನುಸಾರವಾಗಿ ದೃಪದಾತ್ ಕಾಲಿನ ಬಂಧನದಿಂದ ಇತು ಅಂತಿದೆಯಲ್ಲ, ಇತು ಅಂದ್ರೆ ನಿರ್ಧಾರ ಎಂಬ ಅರ್ಥದಲ್ಲಿ. ಹಿಂದೆ ಅನೇಕ ಕಡೆ ಸಾಯಣ ಭಾಷೆ ಇತ್ಯಾದಿ ಕಡೆ ನಾವು ಅದನ್ನು ನೋಡಿದ್ದೀವಿ. ಇತು ಅಂದ್ರೆ ನಿರ್ಧಾರ. ದೃಪದಾತ್ ಇತ, ದೃಪದದಿಂದಲೇ ಕಾಲಿನ ಸಂಕೋಲೆಯಿಂದಲೇ ಮುಮುಚಾನಃ ಇವ ವಿಶೇಷವಾಗಿ ಬಿಡಲು, ತನ್ನನ್ನು ತಾನು ಬಿಡಿಸಿಕೊಳ್ಳಲು ಇಚ್ಛಿಸುವವನಂತೆ. ನಾವೇನ್ ಮಾಡಬೇಕಾಗಿದೆ, ಜಲಾಭಿಮಾನಿ ದೇವತೆಗಳನ್ನು ನಮ್ಮ ಪಾಪಗಳನ್ನು ಪರಿಹರಿಸಿ ಅಂತ ಕೇಳಬೇಕು. ಆ ಜಲಾಭಿಮಾನಿ ದೇವತೆಗಳು ನಮ್ಮನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಹಾಗೆ ನಾವು ಕೂಡ ನಮ್ಮ ಆ ಮುಕ್ತಿಗಾಗಿ ಒಂದು ವಿಶೇಷವಾದ ಪ್ರಯತ್ನ ಮಾಡಬೇಕು. ಸಂಕೋಲೆ ಏನಾದ್ರೂ ಕಾಲಿಗೆ ಕಟ್ಟಿ ಹಾಕಲ್ಪಟ್ಟಿದ್ರೆ ಆ ಬಿಡಿಸ್ಕೊಳ್ಳಿಕ್ಕೆ ಅವನದು ಕೂಡ ಒಂದು ಪ್ರಯತ್ನ ಇರಬೇಕು. ಯಾರಾದ್ರೊಬ್ಬರು ಅಲ್ಲಿ ಸಹಾಯವನ್ನು ಕೂಡ ಮಾಡ್ತಾರೆ. ನಮಗೆ ಯಜುಸಂಧ್ಯಾ ಭಾಷೆಯಲ್ಲಿ ಕಾಣುವಂತೆ ಒಬ್ಬ ಅಪರಾಧಿಯನ್ನ ಆ ಕಂಬಕ್ಕೆ ಕಟ್ಟಿ ಹಾಕಿರ್ತಾರೆ. ಅವನು ರಾಜನ ಹತ್ತಿರ ಅಥವಾ ರಾಜ ಅಲ್ಲಿಗೆ ಬಂದಾಗ, ನ್ಯಾಯಾಧೀಶ ಅಲ್ಲಿಗೆ ಬಂದಾಗ ಅವನ ಎದುರಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಂಧನದಿಂದ ಬಿಡುಗಡೆ ಮಾಡಿ ಅಂತ ಕೇಳ್ತಾನೆ. ಆಗ ರಾಜ ಕರುಣೆಯಿಂದ ಅವನನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಹಾಗೆ ನಮ್ಮ ಪಾಪ ಪ್ರಾರಬ್ಧ ಕರ್ಮ ಇತ್ಯಾದಿಗಳಿಂದ ನಮ್ಮನ್ನ ಈ ದೇವತೆಗಳು ಬಿಡುಗಡೆ ಮಾಡಲಿ ಅಂತ ಒಂದು ಅರ್ಥವನ್ನು ಹೇಳಿದ್ದಾರೆ. ಇಲ್ಲಿ ಈ ಅರ್ಥ ತಪ್ಪು ನಾನು ಹೇಳ್ತಿಲ್ಲ, ಎಲ್ಲ ದೊಡ್ಡ ಜ್ಞಾನಿಗಳಾದವರು ವಿದ್ವಾಂಸರಾದವರು ಬರೆದಿದ್ರು ಅಂತ ಅರ್ಥ ಅದು. ಆದ್ರೆ ರಾಜ ಅನ್ನುವ ಶಬ್ದ ಅಲ್ಲಿಲ್ಲ. ನಾವು ಗಮನಿಸಬೇಕಾದ ಶಬ್ದ ವೇದದಲ್ಲಿ ದೃಪದಾದ್ವ ಮುಮುಚಾನಃ, ನಮ್ಮನ್ನ ಕಾಲ ಬಂಧನದಿಂದ ಬಿಡಿಸಲು ಇಚ್ಛಿಸುವ, ಬಿಡಲು ಇಚ್ಛಿಸುವ ರಾಜ ಅನ್ನುವಂತಹ ಒಂದು ಶಬ್ದನೇ, ಕರ್ತೃಪದವೇ ಅಲ್ಲಿಲ್ಲ. ಆದ್ರಿಂದ ಇದು ಮುಮುಚಾನಃ ಅಂತನ್ನುವುದು ರಾಜನಿಗೋ ಮತ್ತಾರಿಗೂ ವಿಶೇಷವಾಗಿ ನಾವು ಮಾಡಿಕೊಳ್ಳದೆ ನಮಗೆ ನಾವೇ ವಿಶೇಷವಾಗಿ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳಿಕ್ಕೆ ಮುಂದಿನ 2 ಉದಾಹರಣೆಗಳು ಕೂಡ ಹಾಗೇ ಇವೆ. ನಾವು ಅದನ್ನು ನೋಡಿದಾಗ ಗೊತ್ತಾಗ್ತದೆ. ಕಾಲ ಬಂಧನದಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿ ಹೇಗೋ ಹಾಗೆ ಅಂತ ಅರ್ಥ. ಹೀಗೆ ಇವ ಅನ್ನುವುದು ಆ ವ್ಯಕ್ತಿಯಂತೆ ಅಂತ ತೋರಿಸ್ತದೆ. ಇದು ಅನ್ನುವುದು ಕಾಲ ಬಂಧನದಿಂದಲೇ ಅಂತ ನಿರ್ಧಾರ ಎಂದ ಅರ್ಥವನ್ನು ತೋರಿಸ್ತದೆ. ರಾಜ ಅಂತ ಅರ್ಥ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಇಲ್ಲ ಅಂತಲ್ಲ, ಅದು ರಾಜ ಅಂತ ಅರ್ಥ ಹೇಳಲಿಕ್ಕೆ ಬೇಕಾದ ಶಬ್ದ ಆ ಮೂಲ ವೇದ ವಾಕ್ಯದಲ್ಲಿ ಇಲ್ಲ.
ಮುಂದಿನ ವಾಕ್ಯವನ್ನು ನೋಡೋಣ, ಅದು ಗೊತ್ತಾಗ್ತದೆ ಅವಾಗ. ಸ್ವಿನ್ನಃ ಸ್ನಾತ್ವಿ ಮಲಾದಿವ ಅಂತಿದೆ. ಮಲಾತ್ ಇವ. ಸ್ವಿನ್ನಃ ಅಂದ್ರೆ ಬೆವರಿದವನು ಅಂತ ಅರ್ಥ. ಸ್ನಾತ್ವಿ ಅಂದ್ರೆ ಇದು ವೇದಿಕ ಪ್ರಯೋಗ. ಈಗ ಲೌಕಿಕ ಸಂಸ್ಕೃತದಲ್ಲಿ ಸ್ನಾತ್ವ ಅಂತ ಆಗ್ತದೆ. ಅದು ಸ್ವಿನ್ನಃ ಬೆವರಿದವನು, ಸ್ನಾತ್ವ ಸ್ನಾನ ಮಾಡಿ, ಮಲಾತ್ ಮೈಯ ಕೊಳೆಯಿಂದ, ಇವ ಕೊಳೆಯಿಂದ ಶುದ್ಧನು ಹೇಗಾಗುತ್ತಾನೋ ಹಾಗೆ, ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳುವ ಪ್ರಯತ್ನವನ್ನು ಹೇಗೆ ಮಾಡ್ತಾನೋ ಹಾಗೆ ಜಲಾಭಿಮಾನಿ ದೇವತೆಗಳು ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡಲಿ ಅಂತ. ಮುಂದೆ ನಮ್ಗೆ ಕಾಣಿಸುವಂತ ಮಂತ್ರ ಪೂತಂ ಪವಿತ್ರೇಣೇ ವಾಜ್ಯಂ ಅಂತ. ಇವತ್ತು ನಾವು ನೋಡ್ತಿರುವಂತ ಎಲ್ಲ ಮುದ್ರಿತ ಪುಸ್ತಕಗಳಲ್ಲಿ ಯಾವುದೋ ಒಂದನ್ನು ಹೊರತುಪಡಿಸಿ ಮತ್ತೊಂದು 4-6 ಮುದ್ರಿತ ಪುಸ್ತಕಗಳಲ್ಲೆಲ್ಲ ಪವಿತ್ರೇ ನೈವಾಜ್ಯಂ ಅಂತಾನೆ ಕಾಣಿಸ್ತದೆ. ಆದ್ರೆ ಇದ್ರ ಕುರಿತಾಗಿ ಅನೇಕ ಜನ ಸ್ಮಾರ್ತರು ಮತ್ತು ಬೇರೆ ವೇದ ವಿದ್ವಾಂಸರನ್ನೆಲ್ಲ ನಾವು ಸಂಪರ್ಕಿಸಿ ನಮ್ಮ ಕೈಯಿಂದ ಸಾಧ್ಯವಾಗುವಂತ ಪ್ರಯತ್ನವನ್ನೆಲ್ಲ ಮಾಡಿದಾಗ ಅದು ಪೂತಂ ಪವಿತ್ರೇಣ ಪ್ಲಸ್ ಏವ ಈಕ್ವಲ್ ಟು ಪವಿತ್ರೇ ನೈವಾಜ್ಯಂ ಅಲ್ಲ, ಪೂತಂ ಪವಿತ್ರೇಣ ಇವ ಆಜ್ಯಂ ಅಂತ ಆಗಬೇಕಾದದ್ದೇ ಪಾಠ. ಅದೇ ಪ್ರಾಚೀನ ಪಾಠ ಎಲ್ಲ ಕಡೆ ಹಾಗೇ ಇದೆ. ಯಜುರ್ವೇದ ಬ್ರಾಹ್ಮಣದ ಪಾಠ ಹಾಗೇ ಇದೆ ಅಂತ ನಮಗೆ ಕಂಡು ಬಂತು. ಆದ್ರಿಂದ ನಾನು ಇದರ ಅರ್ಥವನ್ನು ತಿಳ್ಕೊಂಡು ಈ ಎಲ್ಲ ಪ್ರಯತ್ನವನ್ನು ಮಾಡಿದಾಗಿನಿಂದ ಪೂತಂ ಪವಿತ್ರೇಣೇ ವಾಜ್ಯಂ ಅಂತಾನೆ ಹೇಳ್ತಾ ಇದ್ದೇನೆ, ಪವಿತ್ರೇ ನೈವಾಜ್ಯಂ ಅಂತ ಹೇಳ್ತಾ ಇಲ್ಲ. ಇಷ್ಟರ ಮೇಲೂ ಕೂಡ ಯಾರಾದರೂ ಪೂತಂ ಪವಿತ್ರೇ ನೈವಾಜ್ಯಂ ಅಂತಾನೆ ಹೇಳುವುದಿದ್ರೆ ಅದು ಅವ್ರಿಗೆ ಬಿಟ್ಟದ್ದು. ಅಂಥ ಪಾಠ ಯಜುರ್ವೇದದ ಯಾವ ಭಾಗದಲ್ಲಿದೆ ಅಥವಾ ಮತ್ತೆಲ್ಲಾದ್ರೂ ವೇದದಲ್ಲಿ ಇದೆಯಾ ಅಂತ ಅನ್ನೋದನ್ನು ತೋರಿಸ್ಬೇಕು. ನನಗೆ ಅಲ್ಲಿಯವರೆಗೂ ಪೂತಂ ಪವಿತ್ರೇ ನೇವಾಜ್ಯಂ ಅನ್ನುವುದೇ ಯುಕ್ತವಾದ ಪಾಠವಾಗಿ ಕಾಣಿಸ್ತದೆ. ಈ ಸದ್ಯ ನಾವು ಹೇಳ್ತಾ ಇರುವುದು ಕೂಡ ಹಾಗೇ ಆಗಿದೆ. ಅದೇನು ಪೂತಂ ಪವಿತ್ರೇ ನೇವಾಜ್ಯಂ ಅನ್ನೋದಕ್ಕೊಂದು ಅದು ಕೂಡ ಒಂದು ಉಪಮ ನಾವು ನೋಡಿದ್ದೀಗ. ದೇವತೆಗಳು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಬೇಕು ಅನ್ನುವುದಕ್ಕೆ ಕಾಲ ಬಂಧನದಿಂದ ಬಿಡುಗಡೆ ಅನ್ನುವುದು ಒಂದು ಉಪಮ, ಸ್ನಾನ ಮಾಡಿ ಕೊಳೆಯನ್ನು ಪರಿಹರಿಸಿಕೊಳ್ಳುವುದು ಅನ್ನೋದು ಎರಡನೇ ಉಪಮ, ಮತ್ತೆ ಆಜ್ಯಂ ಅಂದ್ರೆ ತುಪ್ಪವನ್ನ ಪವಿತ್ರದಿಂದ ಪೂತಂ ಪವಿತ್ರವಾದ ಆಜ್ಯಂ ತುಪ್ಪದಂತೆ, ಆಜ್ಯಂ ಇವ ಅಂತದು ನಾವು ತಿಳ್ಕೊಳ್ಬೇಕಾದದ್ದು. ಪವಿತ್ರೇಣ ಪೂತಂ ಆಜ್ಯಂ ಇವ, ಪವಿತ್ರದಿಂದ ಶುದ್ಧೀಕರಿಸಲ್ಪಟ್ಟ ತುಪ್ಪದಂತೆ ಅಂತ ನಾವೀಗ ಒತ್ತಡಕ್ಕೆ ಅರ್ಥ ಮಾಡಬೇಕು. ಇದು ಸಂಧ್ಯಾ ಭಾಷೆಯಲ್ಲಿ ಎಲ್ಲ ಕಡೆ ಪವಿತ್ರೇ ನೈವಾಜ್ಯಂ ಅಂತಾನೆ ಇಟ್ಕೊಂಡಿದ್ದಾರೆ. ಅದು ಅಷ್ಟು ನಮ್ಗೆ ಯಾಕೋ ಸರಿ ಕಾಣಲಿಲ್ಲ. ಆದ್ರಿಂದ ಅದನ್ನು ಬಿಟ್ಟು ಈ ಥರದ ಪಾಠ ಇಟ್ಕೊಂಡಿದ್ದೀವಿ. ಅದರ ಅರ್ಥ ಹೀಗಿದೆ: ಯಜ್ಞ ಹೋಮ ಇತ್ಯಾದಿಗಳನ್ನು ಮಾಡುವಾಗ, ಅಗ್ನಿಮುಖ ಮಾಡುವಾಗ ಅಂತ ಹೇಳ್ತಾರೆ ಪುರೋಹಿತರು. ಇದ್ರ ಕುರಿತಾಗಿ ಅನೇಕ ಜನ ವಿದ್ವಾಂಸರು ಮತ್ತೆ ಪುರೋಹಿತರು, ವಿದ್ವಾಂಸರಾಗಿ ಪೌರೋಹಿತ್ಯ ಕಾರ್ಯವನ್ನು ಮಾಡುವಂತವ್ರನ್ನ ಸಂಪರ್ಕಿಸಿದ್ದೆ. ಅವರು ಹೀಗೆ ಅದನ್ನು ಹೇಳಿದ್ರು: ತುಪ್ಪದ ಆಹುತಿ ಹಾಕೋದಕ್ಕಿಂತ ಮುಂಚೆ ಆ ತುಪ್ಪದ ಒಂದು ಪಾತ್ರ ಇರ್ತದಲ್ಲ, ಆ ಪಾತ್ರವನ್ನ ನಾವು ಶೋಧಿಸಬೇಕು ಅಂತ ಹೇಳ್ತಾರೆ ಅವರು. ಆ ತುಪ್ಪವನ್ನು ಶೋಧಿಸುವಾಗ ತುಪ್ಪದಲ್ಲಿ ಮೂಲತಃ ದುಷ್ಟಶಕ್ತಿಗಳು ಇರ್ತವೆ. ಆ ದುಷ್ಟಶಕ್ತಿಗಳನ್ನ ಆ ತುಪ್ಪದ ಪಾತ್ರದಿಂದ ಹೊರಗೆ ಓಡಿಸಿ ಮುಂದೆ ತುಪ್ಪವನ್ನ ಯಜ್ಞಕ್ಕೆ ಉಪಯೋಗ ಮಾಡಬೇಕು. ಇದಕ್ಕೆ ಆಜ್ಯ ಉತ್ಪವನ ಅಂತ ಕರೀತಾರೆ. ಆಜ್ಯ ಅಂದ್ರೆ ತುಪ್ಪ, ಅದೇ ಉತ್ಪವನ ಅಂದ್ರೆ ಶುದ್ಧ ಮಾಡಿಕೊಳ್ಳುವುದು ಅಂತ ಸಾಮಾನ್ಯವಾದ ಅರ್ಥ. ಈ 2 ದರ್ಭೆಯ ತುಣುಕುಗಳನ್ನ ತಗೊಂಡು ಆ ದರ್ಭೆಯ ತುಣುಕುಗಳನ್ನ 2 ಬೆರಳುಗಳಿಂದ ಹಿಡಿತಾರೆ. ಅದಕ್ಕೆಲ್ಲ ಪ್ರಮಾಣ ಶ್ಲೋಕಗಳು ಹೀಗಿವೆ. ಇಲ್ಲಿ ಪವಿತ್ರ ಅಂತ ಬಂತಲ್ಲ, ಪವಿತ್ರ ಅಂದ್ರೆ ನಾವು 2 ಎಳೆ ಅಥವಾ 3 ಎಳೆ ದರ್ಭೆ ಇರ್ತದಲ್ಲ, ದರ್ಭೆ ಪವಿತ್ರ ಇರ್ತದಲ್ಲ, ನಾವು ಉಂಗುರು ಬೆರಳಿಗೆ ಹಾಕೊಳ್ಳುವಂತ ಪವಿತ್ರ, ಆ ಪವಿತ್ರ ಅಲ್ಲ ಇಲ್ಲಿ. ಆ ಪವಿತ್ರದ ಉದ್ದೇಶ ಬೇರೆ ಇದೆ, ಇಲ್ಲಿ ಹೇಳುವಂತ ಪವಿತ್ರದ ಉದ್ದೇಶ ಬೇರೆ ಇದೆ. ಇಲ್ಲಿ ಪವಿತ್ರ ಅಂದ್ರೆ ಕೇವಲ ದರ್ಭೆ ತುಣುಕುಗಳು ಮಾತ್ರ. ತೃಣಂ ಅಪ್ರಚ್ಛಿನ್ನ ಅಗ್ರ್ಯಂ ಅಂತರ್ಗರ್ಭಂ ವಿವರ್ಜಿತಂ ಪ್ರಾದೇಶ ಮಾತ್ರ ಯಜ್ಞೀಯಂ ಪವಿತ್ರಮಿತಿ ಸಂಹಿತಂ. ಒಂದು ಅಂಗೈ ಅಗಲದ್ದು ದರ್ಭ ಇದು. ಅಪ್ರತಿಚ್ಛಿನ್ನಂ, ಅದು ಕತ್ತರಿಸಲ್ಪಟ್ಟಿರಬಾರದು, ಅದು ತುದಿ ಹಾಗೇ ಇರಬೇಕು ಅಂತ ಕೇಳಿ ಬರ್ತದೆ. ಅದಕ್ಕೆ ಪವಿತ್ರ ಅಂತ ಕರೀತಾರೆ. ಆ ಆಜ್ಯವನ್ನು ಉತ್ಪವನ ಮಾಡುವುದು ಹೇಗೆ, ಆ ಕ್ರಿಯೆಯ ಸ್ವರೂಪ ಹೇಗೆ ಅಂದ್ರೆ ಅಂಗುಷ್ಠ ಅನಾಮಿಕಾಭ್ಯಾಂ ತು
ಪಾಣ್ಯೋಹ ಉತ್ತಾನಯೋಹ ಪೃಥಕ್. ನಮ್ಮ ಹೆಬ್ಬೆರಳು ಮತ್ತೆ ಅನಾಮಿಕ ಅಂದ್ರೆ ಉಂಗುರ ಬೆರಳು, ಅವೆರಡನ್ನ ಆ ಈ ಎರಡು ಬೆರಳುಗಳಿಂದ ಆ ಎರಡು ದರ್ಭಗಳನ್ನ ಹಿಡ್ಕೋಬೇಕು. ಹಿಡ್ಕೊಂಡು ಪಾಣ್ಯೋಹ ಉತ್ತಾನಯೋಹ ಪೃಥಕ್ ಗೃಹೀತ ಮೂಲ ತೂಲಾಭ್ಯಾಂ ಶ್ರಾವಯನ್ ಪ್ರಾಕ್ ಪ್ರಕರ್ಷತೆ ಉದಭಗ್ರ ಪವಿತ್ರಾಭ್ಯಾಂ ಇತಿ ಉತ್ಪವನ ಮುಚ್ಯತೆ. ಅವೆರಡು ದರ್ಭಗಳನ್ನ ಆ ತುಪ್ಪದಲ್ಲಿ ಮುಳುಗಿಸಿ, ಎದುರಿಗಿರುವಂತಹ ಬಟ್ಟಲಲ್ಲಿ ಮುಳುಗಿಸಿ ಆ ತುಪ್ಪದ ಎರಡು ಹನಿಗಳನ್ನು ಹೊರಗೆ ಚೆಲ್ಲಬೇಕು. ಅರ್ಥಾತ್ ಅದು ಸುತ್ತಲಿನ ನೆಲದ ಮೇಲೆ ಬೀಳಬಹುದು, ಹೊರತು ಮರಳಿ ಅದೇ ಪಾತ್ರೆಗೆ ಬಂದು ಬೀಳಬಾರದು. ಯಾಕಂದ್ರೆ ಅಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ನಾವು ಹೊರಗೆ ಒದ್ದೋಡಿಸಿದ್ದೇವೆ. ಆದ್ರಿಂದ ಅವರು ಮತ್ತೆ ಅದೇ ಪಾತ್ರಕ್ಕೆ ಬಂದು ಬೀಳಬಾರದು. ಇದಕ್ಕೆ ಉತ್ಪವನ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮಂತ್ರದ ಪ್ರಕ್ರಿಯೆಗಳು ಇದ್ದಿರಬೇಕು. ಪ್ರಾಕ್ ಪ್ರಕರ್ಷಿತಿ ಹೊರ ಹಾಕ್ತಾರೆ. ಇದಕ್ಕೆ ಆಜ್ಯೋತ್ಪವನ ಅಂತ ಕರೀತಾರೆ. ಇಲ್ಲಿ ನಾನು ವಿದ್ವಾಂಸರನ್ನ ಪುರೋಹಿತನಿಂದ ಸಂಪರ್ಕ ಮಾಡಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿ ಹೇಳ್ತಾ ಇದ್ದೇನೆ. ತಾತ್ಪರ್ಯ ನಾನು ಹೇಳ್ತಿರೋ ತಾತ್ಪರ್ಯ ಸರಿ ಇರಬಹುದು, ಅಲ್ಲಿ ನಾನು ಉಪಯೋಗ ಮಾಡಿದ ಕೆಲವು ಶಬ್ದಗಳು ಅಷ್ಟೇನು ಸರಿಯಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಆ ಕ್ಷೇತ್ರ ನನ್ನದಲ್ಲ, ಕೆಲವು ತಪ್ಪು ಅದರಲ್ಲಿ ಆಗಿರಬಹುದು. ಅಂತೂ ಆಜ್ಯೋತ್ಪವನ ಅಂತ ಅನ್ನೋದನ್ನ ಮಂತ್ರದ ಆ ತುಪ್ಪದ ಶುದ್ಧೀಕರಣಕ್ಕಾಗಿ ಹೇಳ್ತಾರೆ. ಅದ್ರ ಬಗ್ಗೆ ಅಂತೂ ಸಂಶಯ ಇಲ್ಲ. ಪ್ರಾದೇಶ ಮಾತ್ರೆ ದ್ವೇ ಗರ್ಭಾಗ್ರೆ ಪವಿತ್ರಾರ್ಥಂ ಗೃಹೀತ್ವ ಅಂತೆಲ್ಲ ಅಲ್ಲಿ ಅದನ್ನ ಮಾಡಿಸ್ತಾರೆ. ಯಾವುದೋ ಒಂದು ಬಾರಿ ನಮ್ಮ ಕುಟುಂಬದ ಕುರಿತಾಗಿ ಮಾಡುವಂತಹ ಒಂದು ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಇಂಥದನ್ನು ಏನೋ ಅಭಿಮುಖ ಮಾಡ್ಲಿಕ್ಕೆ ಕೂತ ನಾನು ಕೂಡ ಆಜ್ಯೋತ್ಪವನ ಮಾಡಿದ್ದೇನೆ. ಅದನ್ನು ಪುರೋಹಿತರು ನನಗೆ ಮಾಡಿಸಿದ್ದು ಹಾಗೆ ನೆನಪಿದೆ. ಹೀಗೆ ಒಟ್ಟಾರೆ ಅರ್ಥ ಆ ಪವಿತ್ರದಿಂದ ಅಂದ್ರೆ ಅರ್ಥಾತ್ ಎರಡು ದರ್ಭಗಳಿಂದ ಶುದ್ಧೀಕರಿಸಲ್ಪಟ್ಟ ಆಜ್ಯಂ ಇವ ತುಪ್ಪದಂತೆ ಆತಃ ಶುದ್ಧಂತು ಮೈನಸಃ ಜಲಾಭಿಮಾನ ದೇವತೆಗಳು ನನ್ನನ್ನ ಶುದ್ಧ ಮಾಡಲಿ. ಹೀಗೆ ಆ ತುಪ್ಪವನ್ನು ಪವಿತ್ರ ಮಾಡಲಿಕ್ಕೂ ಕೂಡ ನಮ್ಮದೇ ಒಂದು ಪ್ರಯತ್ನ ಬೇಕು. ಹಾಗೆ ನಮ್ಮಲ್ಲಿ ನಮ್ಮ ಮೈಗೆ ಅಂಟಿದ ಕೊಳೆಯನ್ನು ಹೋಗಿಸ್ಕೊಳ್ಳಿಕ್ಕೂ ಕೂಡ ನಮ್ಮದೇ ಪ್ರಯತ್ನ. ಅಲ್ಲಿ ಯಾರು ಬೇರೆ ನಮ್ಮ ಮೈ ಬಂದು ಉಜ್ಜುತ್ತಾರೆ ಅಂತಿಲ್ಲ. ಹಾಗೆ ಕಾಲ ಬಂಧನದಿಂದ ಕಾಲಿಗೇನಾದರೂ ಬಂಧನ ನಮಗೆ ಆಗಿದ್ರೆ ಅದನ್ನು ಬಿಡಿಸ್ಕೊಳ್ಳಿಕ್ಕೂ ಕೂಡ ನಮ್ಮದೇ ಆದ ಪ್ರಯತ್ನ. ಅಲ್ಲಿ ಬೇರೆ ಯಾರು ರಾಜ ಇತ್ಯಾದಿ ಅಧ್ಯಾಹಾರ ಮಾಡಿಕೊಂಡು ಅದನ್ನು ವರ್ಣನೆ ಮಾಡುವುದು ಅಗತ್ಯ ಏನೂ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಇದನ್ನು ಕೇಳಿದವರು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇದು ಸಂಧ್ಯಾ ಭಾಷ್ಯದಲ್ಲಿ ಆಯಿ ಸತ್ಯನಾಥಾಚಾರ್ಯರು ಅದನ್ನ ರಾಜನ ಪರವಾಗಿ ಇಟ್ಕೊಂಡು ಅರ್ಥ ಮಾಡಿದ್ದಾರೆ. ರಾಜ ಒಂದು ಬಂಧನದಿಂದ ಅಪರಾಧಿಯನ್ನು ಬಿಡುಗಡೆ ಮಾಡಿಸಿದಂತೆ ಜಗತ್ತಿನ ರಾಜನಾದಂತಹ ಪರಮಾತ್ಮ ನಮ್ಮೆಲ್ಲರನ್ನು ಕೂಡ ಆ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಅವರು ಅರ್ಥ ಬರೆದಿದ್ದಾರೆ. ಆ ಅರ್ಥವನ್ನು ಸ್ವೀಕಾರ ಮಾಡಿಕೊಳ್ಳುವುದು ನಿಮಗೆ ಬಿಟ್ಟದ್ದು. ನನಗೆ ಅಲ್ಲಿ ರಾಜ ಅನ್ನೋ ಪದವನ್ನು ಅಧ್ಯಾಹಾರ ಮಾಡಿಕೊಳ್ಳಿಕ್ಕೆ ಬೇಕಾದ ಸಂದರ್ಭ ಅಗತ್ಯ ಏನು ಕಾಣ್ತಾ ಇಲ್ಲ. ಆದ್ರಿಂದ ಈ ಮೂರು ಹೋಲಿಕೆಗಳು ಅದರಂತೆ ಆತಃ ಶುದ್ಧಂತು ಮೈನಸಃ ನೀರು ಜಲಾಭಿಮಾನಿ ದೇವತೆಗಳು ನನ್ನನ್ನು ಶುದ್ಧಗೊಳಿಸಲಿ ಅಂತ. ಇದು ನಾನೀಗಾಗಲೇ ಹೇಳಿದಂತೆ 2, 6, 6 ಅಲ್ಲಿ 3ನೇ ಮಂತ್ರ ಮತ್ತು 4ನೇ ಮಂತ್ರ. ಇನ್ನು ನಾನು ಹಿಂದೊಂದು ಹೇಳಿದ್ನಲ್ಲ 2, 4, 4 ಅಲ್ಲಿ 10ನೇ ಮಂತ್ರ ಅಂತೇಳಿ ಅಲ್ಲಿ ದೃಪದಾದಿವ ಮುಂಚತು ಅಂತಿದೆ. ದೃಪದಾದಿವಿ ಮುಮುಚಾನಹ ಇದೆ, ಸ್ವಿನ್ನಸ್ನಾತ್ವಿ ಮದಾದಿವ ಇದೆ, ಭೂತಂ ಪವಿತ್ರೇಣೇ ರಾಜ್ಯಂ ಅಂತಿದೆ. ಅಲ್ಲಿ ಆಪಶುಂಧಂತು ಮೈನಸಃ ಬದಲಾಗಿ ವಿಶ್ವೇ ಮುಂಚಂತು ಮೈನಸಃ ಮಾ ನನ್ನನ್ನು ವಿಶ್ವೇ ಏನ ಸಹ ಎಲ್ಲಾ ಪಾಪಗಳು ಕೂಡ ಮುಂಚತು ಬಿಟ್ಟು ಹೋಗಲಿ ಅಂತ ಅಲ್ಲಿರುವಂತಹ ಮಂತ್ರ. ನಾವೀಗ ಸಂಧ್ಯಾವಂದನದಲ್ಲಿ ಉಪಯೋಗ ಮಾಡಿಕೊಂಡಿರುವುದು ಆಪಶುಂಧಂತು ಮೈನಸಃ ಅಂತ. ಹೀಗೆ ಒಟ್ಟಾರೆ ಇದು ಸಂಹಿತಾದಲ್ಲಿ ಬರುವಂತಹ ಕೆಲವು ಮಂತ್ರಗಳು. ಯಜುರ್ವೇದ ಬ್ರಾಹ್ಮಣದಲ್ಲಿ 2, 4, 4 10ನೇ ಮಂತ್ರದಲ್ಲಿ ಬರುವಂತಹ ಒಂದು ತುಣುಕು, 2, 6, 6 ಅಲ್ಲಿ 3ನೇ ಮಂತ್ರ ಒಂದು, 4ನೇ ಮಂತ್ರ ಒಂದು. ಅದನ್ನ ಮಂತ್ರ ಅಂತ ಹೇಳೋದಿಲ್ಲ ಅವರು, ಗದ್ಯ ಭಾಗ ಅಂತ ಹೇಳ್ತಾರೆ. ಮಂತ್ರ ಎಲ್ಲ ಋಗ್ವೇದದಲ್ಲಿ ಹೇಳ್ತಾರೆ, ಅದನ್ನ ಗದ್ಯ ಭಾಗ ಅಂತ ಹೇಳಬೇಕು. ಇದೆಲ್ಲ ಗದ್ಯ ರೂಪದಲ್ಲೇ ಇದೆ ಯಜುರ್ವೇದ. ನಾನು ಅದಕ್ಕೆ ಹೇಳಿದೆ, ನಮಗೆ ವೇದಗಳಿಗೆ ಅಷ್ಟಿಷ್ಟು ಅರ್ಥ ಹೇಳಲಿಕ್ಕೆ ಅಥವಾ ಹೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಗೊತ್ತಿದೆ. ಆದ್ರೆ ಮೂಲ ವೇದ ಪಾಠ ಇತ್ಯಾದಿಗಳನ್ನು ಶುದ್ಧ ಮಾಡಿಕೊಂಡು ಶುದ್ಧವಾದ ವೇದ ಪಾಠ ಅದರ ಸ್ವರೂಪ ಇತ್ಯಾದಿಗಳು ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಇಂಥ ಕೆಲವು ತಪ್ಪುಗಳಾಗಬಹುದು. ಇಷ್ಟೆಲ್ಲ ಇರುವುದರಿಂದ ಭೂತಂ ಪವಿತ್ರೇಣೇವ ಆಜ್ಯಂ, ಪವಿತ್ರೇಣೈವ ಅಲ್ಲ ಪವಿತ್ರೇಣೇವ ಅನ್ನೋದನ್ನ ನಾನು ದೃಢಪಡಿಸಿಕೊಂಡಿದ್ದೇನೆ. ಇದ್ರ ಬಗ್ಗೆ ವಿದ್ವಾಂಸರು ಏನಾದರೂ ಬೇರೆ ಅಭಿಪ್ರಾಯವನ್ನು ಹೇಳುವುದಿದ್ರೆ ಹೇಳಬೇಕು.
ಧ್ರುಪದಾದಿವ ಮುಂಚತು ಇತ್ಯಾದಿ ಭಾಗಗಳಿಗೆ ಗುರುಗಳಾದ ಪುರಾಣಿಕಾಚಾರ್ಯರು ಹೇಳಿರುವ ಅರ್ಥ ಹೀಗಿದೆ. ರಾಜ ಅನ್ನುವ ಅಧ್ಯಾಹಾರ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅಗತ್ಯ ಇಲ್ಲ, ಸಂದರ್ಭ ಇಲ್ಲ ಅಂತ ನಾನು ಹೇಳಿದ್ದೆ. ಅದೆಲ್ಲ ಅವ್ರ ಗಮನಕ್ಕೆ ಬಂದಿರಬಹುದು. ಆದರೂ ಅವರು ಯಜುಸ್ಸಂಧ್ಯಾ ಭಾಷ್ಯವನ್ನು ನೋಡಿ ಬರೆದಿರುವ ಅರ್ಥ ತುಂಬಾ ಸುಂದರವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಅದನ್ನು ಗಮನಿಸಬೇಕು. ನಾನು ಹೇಳಿದ ಅರ್ಥ ಆಮೇಲೆ ಅಷ್ಟೇ. ಧ್ರುಪದಾದಿವ ಮುಂಚತು ಅನ್ನೋದರಿಂದ ಹಿಡಿದು ಆಪಶುನ್ನತು ಮೇನಸಹ ಅನ್ನುವರಿಗೆ ಅರ್ಥ ಹೀಗಾಗ್ತದೆ. ಕಾಲಿಗೆ ತೊಡಿಸಿದ ಮರದ ಕೊರಡಿನ ಬೇಡಿಯಿಂದ ಬಂದಿಯನ್ನು ಕರುಣೆಯಿಂದ ರಾಜನು ಬಿಡಿಸುವಂತೆ ಪಾಪಪುರುಷನ ಪ್ರಭಾವದಿಂದಲೂ ಸಂಸಾರದ ಬಂಧನದಿಂದಲೂ ನನ್ನನ್ನು ಶ್ರೀಹರಿ ಬಿಡಿಸಲಿ ಅಂತ ಹೇಳಿ ಇದು ಧ್ರುಪದಾದಿವ ಮುಂಚತು ಅನ್ನುವುದಕ್ಕೆ ಅರ್ಥ. ಈ ಮಂತ್ರದಿಂದ ನೀರನ್ನು ಎಡಭಾಗದಲ್ಲಿ ಚೆಲ್ಲಬೇಕು. ಈ ಹಿಂದೆ ಏನು ಬಂದಿತ್ತಲ್ಲ, ಮೈವರ್ಚೋಬಲ ಓಜೋನಿಸತ್ತ ಅಂತ, ಆ ಮಂತ್ರದಿಂದ ಅಂಗೈಯಲ್ಲಿ ನೀರನ್ನ ಹಿಡಿದುಕೊಂಡು ಮೂಸಿ ನೋಡಬೇಕು. ಧ್ರುಪದಾದಿವ ಮುಂಚತು ಅಂತ ನೀರನ್ನು ಎಡಭಾಗದಲ್ಲಿ ಚೆಲ್ಲಬೇಕು, ನೋಡಬಾರ್ದು. ಮುಂದೆ ಹೀಗೆ ಅವರು ಅದನ್ನು ವ್ಯಾಖ್ಯಾನಿಸ್ತಾರೆ. ಶರೀರದ ಒಳಗೆ ನೆಲೆಸಿ ನಮ್ಮಿಂದ ಪಾಪಕಾರ್ಯ ಮಾಡಿಸುವ ಆಸುರಿ ಶಕ್ತಿಗಳನ್ನು ಪುರುಷ ರೂಪದಿಂದ ಚಿಂತಿಸಿ ಹರಿಯನ್ನು ಪ್ರಾರ್ಥಿಸಿ ಈ ಮಂತ್ರ ಉಚ್ಚರಿಸಿದರೆ ಅವನು ಕರುಣೆಯಿಂದ ಸಂಸಾರ ಬಂಧನವನ್ನೇ ತೊಡೆಯಲು ಸಮರ್ಥನಾಗುವುದರಿಂದ ಪಾಪಪುರುಷನನ್ನು ನಿಶ್ವಾಸ ರೂಪದಿಂದ ಸುಲಭವಾಗಿ ಹೊರಗೆ ಹೊರಡಿಸುತ್ತಾನೆ. ಮುಂದೆ ಧ್ರುಪದಾದಿವೇನ್ ಮುಮುಚಾನಃ ಇತ್ಯಾದಿ ಅರ್ಥಗಳನ್ನು ಕೂಡ ಅವರು ಬರೀತಾರೆ. ಕಾಲಿನ ಬೇಡಿಯಿಂದ ಮುಕ್ತನಾದ ಬಂದಿಯಂತೆ ಪಾಪಪುರುಷನಿಂದ ಮುಕ್ತರಾದ ನಾವು ಸತ್ಕರ್ಮಾಚರಣೆಯಲ್ಲಿ ಸ್ವತಂತ್ರವಾಗಿ ಪ್ರವೃತ್ತಿ ಮಾಡಲು ಸಮರ್ಥರಾಗ್ತೇವೆ. ಪಾಪಪುರುಷನು ಎಡಭಾಗದಲ್ಲಿ ವಜ್ರಶಿರೆಯ ಮೇಲೆ ಬಿದ್ದು ನಾಶ ಹೊಂದುತ್ತಾನೆ ಅಂತ ಭಾವಿಸಬೇಕು. ಇದಿಷ್ಟು ಆ ಧ್ರುಪದಾದಿವ ಮುಂಚತು ಅನ್ನುವುದಕ್ಕೆ ಅವರು ಮಾಡಿದಂತಹ ಅರ್ಥ ಮತ್ತು ಭಾವಾರ್ಥ, ಅದರ ವಿವರಗಳು. ಧ್ರುಪದಾದಿವೇನ್ ಮುಮುಚಾನಃ ಇತ್ಯಾದಿಗಳ ಅರ್ಥವನ್ನ ಮುಂದೆ ಹೀಗೆ ಬರೀತಾರೆ ಅವರು. ಶ್ರೀಹರಿ, ನಿನ್ನ ಆರಾಧನೆ ಮಾಡದಿರುವ ಮಹಾಪರಾಧದಿಂದ ಸಂಸಾರದ ಬಂಧನದ ಶಿಕ್ಷೆ ಅನುಭವಿಸಿರುವ ನಾನು ಬಂದಿಗಳು ದಯಾಳುವಾದ ರಾಜನ ದರ್ಶನದ ಮೂಲಕ ರಾಜನ ದರ್ಶನ ಮತ್ತು ಕರಸ್ಪರ್ಶಗಳನ್ನು ಅಪೇಕ್ಷಿಸುವಂತೆ ನಿನ್ನ ಕರುಣಾ ಕಟಾಕ್ಷವನ್ನ ಅಮೃತ ಕರಸ್ಪರ್ಶವನ್ನು ಬಯಸಿದ್ದೇನೆ. ಅದು ದೊರೆತಾಗ ಬಂದಿಯು ಮರದ ಬೇಡಿಯಿಂದ ಮುಕ್ತನಾಗುವಂತೆ ನಾನು ಪ್ರಾರಬ್ಧ ಕರ್ಮದಿಂದ ಬಿಡುಗಡೆ ಹೊಂದುತ್ತೇನೆ. ಬೆವರಿದ ಮನುಷ್ಯ ಸ್ನಾನದಿಂದ ಶುದ್ಧನಾಗುವಂತೆ ವಿರಜಾ ಸ್ನಾನದಿಂದ ಪ್ರಾರಬ್ಧ ಶೇಷವನ್ನು ತೊಡೆದುಕೊಂಡು ನಾನು ಶುದ್ಧನಾಗ್ತೇನೆ. ದರ್ಭೆಯಿಂದ ಶೋಧಿತವಾದ ತುಪ್ಪ ಪವಿತ್ರವಾಗುವಂತೆ ಅಪ್ರಾಕೃತ ಶುದ್ಧ ಚಿನ್ಮಯ ರೂಪದಿಂದ ನಿನ್ನ ಲೋಕದಲ್ಲಿ ನಾನು ಹೊಳೆಯುತ್ತೇನೆ. ಹೀಗೆ ನನ್ನ ಪಾಪಗಳನ್ನು ನೀನು ಶೋಧಿಸಬೇಕು. ಈ ಮಂತ್ರದಿಂದ ಇನ್ನೊಮ್ಮೆ ಅಂಗೈಯಲ್ಲಿ ನೀರನ್ನು ಮೂಸಿ ನೋಡಿ ಎಡಕ್ಕೆ ಚೆಲ್ಲಬೇಕು. ಇದು ಅಘಮರ್ಷಣ. ಅದರ ಬಳಿಕ ಆಚಮನ ಅಂತ ಹೀಗೆ ಅವರು ವಿವರ ಕೊಟ್ಟಿದ್ದಾರೆ. ಹೀಗೆ ಇರುವುದರಿಂದ ಧ್ರುಪದಾದಿವ ಮುಂಚತು ಅನ್ನುವಲ್ಲಿ ಮುಂಚತು ಅಂತ ನಿಜಂತ ಇಲ್ಲದೆ ಹೋದರೂ ಅಂತರ್ನೀತ ನಿಚ ಅರ್ಥವನ್ನು ಇಟ್ಕೊಂಡು ಮೋಚೆಯತ್ತು ಅಂತ ಅರ್ಥ ಮಾಡಬೇಕು. ಮತ್ತೆ ಅನೇಕ ಕಡೆ ಅಧ್ಯಾಹಾರ ಮಾಡುವುದು ಇತ್ಯಾದಿ ಇದ್ದೇ ಇದೆ. ವೇದದಲ್ಲಿ ಕರ್ತೃ ಅಲ್ಲಿ ಕಾಣದೇ ಇರಬಹುದು, ಆದರೆ ಭಗವಂತ ನಮ್ಮನ್ನ ಜಲಾಂತರ್ಗತನಾದ ಭಗವಂತ ಅಬ್ದೇವತೆಗಳ ಅಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತ ನಮ್ಮನ್ನ ಪಾಪದಿಂದ ಮುಂಚತು ಅಂದ್ರೆ ಮೋಚೆಯತ್ತು ಅಂತ ಅರ್ಥ ಮಾಡಿಕೊಳ್ಳುವುದು ಅನುಚಿತ ಏನಲ್ಲ. ಹೀಗಾಗಿ ಪುರಾಣಿಕರು ಹೇಳಿದ ಅರ್ಥಕ್ಕೆ ಪ್ರಾಶಸ್ತ್ಯ, ಪ್ರಥಮ ಪ್ರಾಶಸ್ತ್ಯ. ಆಮೇಲೆ ನಾನು ಆಲೋಚಿಸಿದ ಅರ್ಥ, ಅದಕ್ಕೆ ಎರಡನೇ ಪ್ರಾಶಸ್ತ್ಯ ಅಂತ ನನ್ನ ಭಾವನೆ. ಇದಿಷ್ಟು ಆ ಮಂತ್ರದ ಕುರಿತಾದಂತಹ ಪೂರ್ಣವಾದ ಸ್ಪಷ್ಟೀಕರಣ.